ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡಿ ಗೊತ್ತಾಗ್ತಿದ್ರೆ ಯಾವುದ್ರ ಬಗ್ಗೆ ಮಾತಾಡ್ಕೋದಿನಂತಂದು ಇವಾಗಷ್ಟೇ ಬಂತಂದರೆ ಕಾವ್ಯ ಅವ್ರದ್ದು ಬಣ್ಣ ಬಯಲಾಯಿತು. ಮತ್ತು ಇದರಲ್ಲಿ ಯಾವ ರೀತಿ ಉಸಿರು ಆಟ ಆಡಿದರು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಗೆ ಮಾಡಿ ಸರಿನಾ, ಮತ್ತು ಇದರಲ್ಲಿ ರನ್ನರ್ ಪ್ಯಾರ್ ಆಗಬೇಕಿತ್ತು ಅಂತಂದು ಮೊದಲೇ ವಿಡಿಯೋ ತಿಳಿಸ್ಕೊಟ್ಟಿದ್ನಲ್ಲ. ಅದರಲ್ಲಿ ಕಿಚಸದವರು ಹೇಳಿದರು ಗಿಲ್ಲಿನ ಜೊತೆ ಇವರು ಮಾಡ್ತಿರೋದು ಸರಿ, ಅದಕ್ಕೆ ದೂರ ಇರುವಂಥ ಒಂದು ಇದನ್ನು ಕೊಟ್ಟಿದ್ದಾರಲ್ಲ ಹೇಳಿಕೆ, ಅದು ಸರಿ ಅಂತಂದು ಇವಾಗ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಏನೇನಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಅದಕ್ಕೂ ಮೊದಲು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಕೊಡಿ. ಯಾವುದೇ ವಿಡಿಯೋಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನಿಮ್ಮ ಮೊದಲೇ ತಿಳಿಸ್ಕೊಟ್ಟಾಗ ನಾನು ಇದರಲ್ಲಿ ಕಾವ್ಯ ಅವರು ಯಾವ ರೀತಿ ಅಂದರೆ ಅದು ಗಿಲ್ಲಿನಟರು ಗೆದ್ದಾಗ ಯಾವ ರೀತಿ ಅಂದರೆ ಅಶ್ವಿನ್ಗಳವರು ಯಾವ ರೀತಿ ಟಾಂಟ್ ಕೊಟ್ಟರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ಲ. ಅದರಲ್ಲಿ ಕೂಡ ಒಂದು ಮಾತು ಹೇಳಿದ್ರು ಇಲ್ಲಿ ಗಿಲ್ಲಿನಟರ ಪರವಾಗಿ ಏನಂದರೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಒಂಥರ ಸಪೋರ್ಟಿವ್ ಮಾತಾಡಿದ್ರಲ್ಲ. ಅದು ಮಾತ್ರ ಒಂಥರ ಲಿಟ್ರಲಿ ಸ್ವಲ್ಪ ಚೆನ್ನಾಗಿತ್ತು. ಆದರೆ ಬರಬರ್ತಿ ಇವರಿಗೆ ಏನಂತ ಗೊತ್ತಲ್ಲ. ಈಗ ಏನೋ ಸಡನ್ಲಿ ಮೊನ್ನೆ ಬಂದಾಗ ಕನಕಪುರದ ಉತ್ಸವದಲ್ಲಿ ಕೂಡ ಚೆನ್ನಾಗಿ ಮಾತಾಡಿದರು. ಅದರಲ್ಲೂ ಬಂದವರಲ್ಲಿ ಕಾವ್ಯ ಅವರು ಈಗ ಲೇಟೆಸ್ಟ್ ಪೋಸ್ಟ್ ಹಾಕಿದ್ದಾರೆ. ಅದರಲ್ಲೂ ಕೂಡ ಸ್ಕ್ರೀನ್ ಮ್ಯಾಚ್ ಪಿಕ್ಚರ್ ತೋರಿಸಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಗಿಲ್ನಟಂದು ಸುಮಾರು ಪೋಸ್ಟ್ಗಳಿತ್ತು. ಮತ್ತು ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಗಿಲ್ನಟಂದೇ 90% ಪೋಸ್ಟ್ಗಳಿತ್ತು. ಅವನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ 375 ಪೋಸ್ಟ್ ಇದೆ, 355 ಹತ್ತಿರದ ಬಂದಿದೆ. ಹತ್ತಿರ ಅಂದರೆ ಒಂದು 15 ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕಾವ್ಯ ಅವರು ಇಷ್ಟೊಳಗೆ ಬೆಳೆಯೋಕ್ಕೆ ಗಿಲ್ಲಿ ಬೇಕಿತ್ತು. ಈಗ ಸಡನ್ಲಿ ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಇವರು ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಅಂದರೆ ರನ್ನರ್ ಅಪ್ ಇವ್ರು ಆಗಬೇಕಿತ್ತು, ಒಂದು ಮೋಸ ಮಾಡಿದ್ರು. ವೋಟಿಂಗ್ ಲಿಸ್ಟ್ ನೋಡಿದ್ರು ಇವರು 3rd ಪ್ರೈಸ್ ಆಯಿತು ಅಂತ ಹೇಳಿದ್ನಲ್ಲ. ಅದೇ ರೀತಿ ಬಂದರೆ ಇವ್ರು ಬಿಗ್ ಬಾಸ್ ಮಾಡಿ ಸರಿನೇ ಅಂತ ಅನಿಸ್ತದೆ. ಯಾಕಂದ್ರೆ ಇವರು ಬೇರೆ ರೀತಿಯಲ್ಲಿ ನೋಡೋದಾರೆ ಒಂಥರ ಹೇಳ್ಬೇಕಾದ್ರೆ ಅವ್ರು ಅಲ್ಲಿ ಬಿಗ್ ಬಾಸ್ ಮನೆ ಬಂದಾಗ ಅವ್ರ ತಮ್ಮನ ಹತ್ರ ಕೇಳ್ತಾರೆ ಅಕೌಂಟ್ ಯಾರು ನೀವು ಯೂಸ್ ಮಾಡ್ತಿದ್ದೆ ಅಂತ ಕೇಳಿದಾಗಲೂ ಕೂಡ ಹೌದು ನಾನೇ ಯೂಸ್ ಮಾಡ್ತಿದ್ದೆ ಅಂತ ಅವ್ರ ತಮ್ಮನು ಕೂಡ ಅವ್ರ ಫ್ರೆಂಡ್ ಥರ ಒಂದು ಚೆನ್ನಾಗಿದ್ದಾರೆ ಅಂತ ಪೋಸ್ಟ್ಗಳು ಹಾಕಿರ್ತಾರಲ್ಲ, ಆ ಪೋಸ್ಟ್ಗಳನ್ನ ತೆಗೆದಿದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಏನಾದ್ರು ಹೇಳ್ಬೇಕು ಅನ್ನೋದ್ರಲ್ಲಿ ಕಾವ್ಯ ಅವ್ರಿಗೆ ಇದು ಇಲ್ಲಿವರೆಗೂ ಬೆಳೆಯೋಕ್ಕೆ ಗಿಲ್ಲಿ ಬೇಕಿತ್ತು. ಈಗ ಸಡನ್ಲಿ ಏನೋ ಒಂದು ರೇಂಜ್ ಬೆಳೆದಿದಾರಲ್ಲ, ಅದರಲ್ಲಿ ಬಂತದ್ರಲ್ಲಿ ಪೋಸ್ಟ್ಗಳು ಎಲ್ಲ ಚೆನ್ನಾಗಿದೆ. ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಲಾಸ್ಟ್ಗಳು ಕಮೆಂಟ್ಗಳೆಲ್ಲ ಕೇಳಿದ್ದಾರೆ. 375 ಪೋಸ್ಟ್ಗಳನ್ನ ಇನ್ನೂ ಬಾಕಿ ಪೋಸ್ಟ್ 355 ತನಕ ತೊಗೊಂಬಂದ್ರೆ ಅಂತ ಹೇಳ್ಬೋದು. ಒಂಥರ ಎಲ್ಲ ಪೋಸ್ಟ್ಗಳನ್ನ ಎಡಿಟೇ ಮಾಡಿ ಹಾಕಿದ್ರೆ ಅಂತ ಹೇಳ್ಬೋದು. ಅದರಲ್ಲಿ ಬಂದವರೇ ಕಾವ್ಯ ಅವ್ರ ಜೊತೆ ಆಲ್ಮೋಸ್ಟ್ ಅಲ್ಲಿ ಇದ್ರ ಗಿಲ್ಲಿದು ಫೋಟೋ ಇದ್ವಲ್ಲ ಅವಷ್ಟು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂಥರ ಏನೋ ಜಾಸ್ತಿ ಇದರಲ್ಲಿ ಕಾವ್ಯ ಅವ್ರ ಜೊತೆ ಗಿಲ್ಲಿ ಇದ್ದಾರೆ, ಅದನ್ನೆಲ್ಲ ರಿಮೂವ್ ಮಾಡಿಲ್ಲ. ಕೆಲವೊಂದು ಫೋಟೋಗಳು ಮಾತ್ರ ಅವರು ಇಬ್ಬರು ಜೋಡಿ ಹಾಕಿದಾರಲ್ಲ ಅವ್ರ ತಮ್ಮ, ಅವ್ರು ಮಾತ್ರ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪಂತ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಕೂಡ ಬಿಗ್ ಬಾಸ್ ಅವರು ಕೂಡ ಕಿಚ್ಚ ಸುಧಾರ್ ಹೇಳ್ತಾ ಇದ್ರು ಅವ್ರನ್ನ ಬದುಕಕ್ಕೆ ಅವ್ರ ಮೀಡಿಯಾ ಸ್ವತಂತ್ರ ಸೇರಿದ ಮೇಲೆ ನಿಮಗೂ ತೊಂದರೆ ಆಗುತ್ತೆ ಅಂತ ಹೇಳಿದಾರಲ್ಲ. ಅದರಲ್ಲೂ ಮತ್ತೆ ಈಗ ಲೇಟೆಸ್ಟ್ ಒಂದು ಇದನ್ನ ಹಾಕಿದ್ದಾರೆ, ಯಾವುದೋ ಒಂದು ಫೋಟೋ ಪೋಸ್ಟ್ ಆಫ್ ಮಾಡಿದ್ದಾರೆ. ಈ ಪೋಸ್ಟಲ್ಲಿ ಬಂತು ಅಂದರೆ ಇದೆ ಲೈವ್ ಆ್ಯಂಡ್ ಲೀವ್ ಇಟ್ ಅಂತ ಏನೋ ಒಂದು ಹಾಕಿದ್ದಾರೆ. ಅದ್ರ ಬಗ್ಗೆ ಏನೋ ಕ್ಲಾರಿಟಿ ಕೊಟ್ಟಿಲ್ಲ. ಸುಮಾರು ಕಮೆಂಟ್ಗಳು ಮಾಡ್ತಿದ್ದಾರೆ ಅದರಲ್ಲಿ ಅವ್ರ ಪೋಸ್ಟಿಗೆ. ಅದರ ಬಂತಂದ್ರಲ್ಲಿ ಈ ರೀತಿ ನವರಂಗೆ ಉಸಿರು ಥರ ಆಟ ಆಡ್ತಾರೆ ಅಂತ ಇವಾಗ ಅನಿಸ್ತದೆ. ಯಾಕಂದರೆ ಮೊದಲು ಇವರು ಬೆಳೆಯವ್ರಿಗೂ ಗಿಲ್ಲಿ ನಟನ ಇವೆಲ್ಲ ಫೋಟೋ ಪೋಸ್ಟು ಎಲ್ಲ ಬೇಕಾಯಿತು. ಯಾಕಂದ್ರೆ ಗೊತ್ತಿಲ್ಲ ಇವರು ನಡುವೆ ಮನಸ್ತಾಪ ಆಗಿದೆ ಇವರಂತ ಒಂದು ಗೊತ್ತಾಗ್ತಿಲ್ಲ. ಆದರೂ ಕೂಡ ಇವರು ಇಲ್ಲಿವರೆಗೂ ಬೆಳೆಯೋಕೆ ಗಿಲ್ಲಿ ನಟ ಬೇಕಿತ್ತು. ಆದರೆ ಈಗ ಸದ್ಮಟ್ಟಿ ಅವನ್ನೆಲ್ಲ ಪೋಸ್ಟ್ ಎಡಿಟ್ ಮಾಡಿದ್ರಲ್ಲ, ಅದ್ರಲ್ಲಿ ಕೂಡ ಅಭಿಮಾನಿಗಳು ಕೇಳಿದ್ರು ರಿಪ್ಲೈ ಮಾಡ್ತಾಯಿಲ್ಲ ಅಂತ ಹೇಳ್ಬೋದು. ಒಂಥರ ಏನೋ ಇವ್ರಿಗೆ ಬೇರೆ ರೀತಿಯೇ ಟಾಂಟು ಹಾಕಿದ್ರು, ಒಟ್ಟಾಗಿ ಕೇರೇ ಮಾಡ್ತಿಲ್ಲ ಅನ್ನೋ ಥರ ಇದ್ದಾರೆ ಇವರು. ಇದ್ರ ಬಗ್ಗೆ ನಿಮಗೆ ಅನ್ಸ ಫ್ರೆಂಡ್ಸ್, ಇವರು ಉಸಿರುಳಿ ಆಟ ಆಡ್ತಿದಾರ? ಅದು ಮೊದಲೆಲ್ಲ ಇವ್ರು ಬೆಳೆಯೋಕ್ಕೆ ಗಿಲ್ಲಂಟ ಒಂದು ಏನೇ ಬೇಕಿತ್ತ? ಅದ್ರ ಬಗ್ಗೆ ನಿಮಗೆ ಏನಿಸ್ತದೆ? ಇದರಲ್ಲಿ ತಪ್ಪದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ. ಯಾಕಂದರೆ ಇದರಲ್ಲಿ ನಾನು ಯಾವ ರೀತಿ ತಿಳ್ಸ್ಕೊಟ್ಟಿದ್ದೆ ಅಂದರೆ ಇದರಲ್ಲಿ ಗಿಲ್ಲಂಟ ಪೋಸ್ಟ್ಗಳು ಮತ್ತು ಇದರಲ್ಲೆಲ್ಲ ಅವ್ರದ್ದೇ ಹೈಲೈಟ್ ಮಾಡಿ ಹಾಕಿದ್ರಲ್ಲ ಅವ್ರ ಫೋನಲ್ಲಿ. ಅಂದರೆ ಅವ್ರದ್ದು ಈ ಒಳಗಡೆ ಇದ್ದಾಗ ಅಂದರೆ TRP ಇರ್ತಾರೆ, ಯಾವುದೋ PR ಗಳು ಯಾರು ಕೆಲಸ ಮಾಡ್ತಾರೆ ಅಂತ ಕೇಳಿದಾಗ ಅವ್ರದ್ದು ಅವ್ರ ತಮ್ಮನೇ ಮಾಡ್ತಂತಂದು ಬಿಗ್ ಬಾಸ್ ಮನೇಲಿ ಕೇಳ್ತಾರಲ್ಲ. ಅದೇ ರೀತಿಯಲ್ಲಿ ಪೋಸ್ಟ್ಗಳು ಹಾಕಿದ ಬಗ್ಗೆ ಇವ್ರು ಕೇಳಿಕೊಂಡ್ರು ಒಂಥರ ಬಯಸ್ಕೊಂಡ್ರು ಕೂಡ ಹೋಗಲಿ ಬಿಗ್ ಬಾಸ್ ನಡೆಯುವಾಗ. ಇವಾಗ ಗಿಲ್ಲಿ ಗೆದ್ದಿದ್ದಾನೆ ಬಿಡಿ, ಅದೇನು ತೊಂದರೆ ಇಲ್ಲ. ಆದರೂ ಕೂಡ ಇವರು ಇಲ್ಲಿವರೆಗೂ ಬೆಳೆಯೋಕ್ಕೆ ಗಿಲ್ಲಿ ನಟನ ಪೋಸ್ಟ್ ಮತ್ತು ಅವರೆಲ್ಲ ಇದು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಮತ್ತು ಈಗ ಸಡನ್ಲಿ ಆಗಿ ಡಿಲೀಟ್ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಒಂಥರ ಬೇರೆ ಹೊರಗಡೆ ಮಾತುಗಳು ಕೇಳ್ಕೊಂಡು ಏನು ಮಾಡಿದ್ರು, ಅಥವಾ ಈಗೇನು ಗಿಲ್ಲಿ ನಟನ ಫ್ಯಾನ್ ಬೇಕಾಗಿಲ್ಲ ನನಗೆ ಅಂತ ಥರ ಏನು ದೌಲತ್ತಲ್ಲಿ ಈ ಥರ ಮಾತಾಡ್ಕೊಂಡು ತಮ್ಮ ಬಣ್ಣ ಬದಲಾಯಿಸ್ತಾರೆ ಅಂತ ನನಗೆ ಅನಿಸ್ತಾ ಇದರಲ್ಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಫ್ರೆಂಡ್ಸ್ ಇದರಲ್ಲಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ. ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್. ಲವ್ ಯು ಆಲ್.